ವಾಣಿಜ್ಯ ಬೆಳೆ ಬೆಳೆದು ಲಾಭ ಗಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದರಲ್ಲಿ ಲಾಭಕ್ಕಿಂತ ನಷ್ಟದ ಭಯವೇ ಹೆಚ್ಚು. ಹಾಗಾಗಿ ಬೆಳೆಗಾರರು ಹಿಂದೇಟು ಹಾಕುವುದೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ರೈತ ರೇಷ್ಮೆ ಕೃಷಿ ಮಾಡುವ ಮೂಲಕ ಪ್ರಗತಿಪರ ರೈತನಾಗಿ ಹೊರಹೊಮ್ಮಿದ್ದಾರೆ. ಈ ಕುರಿತು ಒಂದು ವರದಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹೊಸಕೋಟೆ ಗ್ರಾಮದ ರೈತ ರಮೇಶ್ ಕುಮಾರ್ ರೇಷ್ಮೆ ಕೃಷಿ ಕೈಗೊಂಡು ಆರ್ಥಿಕವಾಗಿ ಸಬಲರಾಗಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಬಂಗಾರಪೇಟೆ ತಾಲೂಕು ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳುವ ಮತ್ತು ಅಂತರ್ಜಲದ ತೀವ್ರ ಅಭಾವ ಎದುರಿಸುತ್ತಿರುವ ಪ್ರದೇಶವಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ರೈತ ರಮೇಶ್ ಕುಮಾರ್ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ರೇಷ್ಮೆ ಕೃಷಿಯನ್ನೇ ತಮ್ಮ ಪ್ರಧಾನ ಕೃಷಿಯಾಗಿಸಿಕೊಂಡು ಯಶಸ್ಸು ಕಂಡಿದ್ದಾರೆ. ಸಾಂಪ್ರದಾಯಿಕ ಪದ್ಧತಿಯಿಂದ ಆಧುನಿಕ ಹಾಗೂ ವೈಜ್ಞಾನಿಕ ಪದ್ಧತಿಗೆ ಬದಲಾಯಿಸುವುದರಿಂದ ರೇಷ್ಮೆ ಗೂಡುಗಳ ಗುಣಮಟ್ಟ ಹೆಚ್ಚಾಗುವುದು ಮಾತ್ರವಲ್ಲದೆ ರೈತನ ಆದಾಯವು ದ್ವಿಗುಣವಾಗುತ್ತದೆ. ಹಿಪ್ಪು ನೇರಳೆಯ V1 ತಳಿಯು ಅತ್ಯಧಿಕ ಇಳುವರಿ ನೀಡುತ್ತದೆ. ಸೂಕ್ತ ನೀರಾವರಿ ಮತ್ತು ಗೊಬ್ಬರ ನಿರ್ವಹಣೆ ಮಾಡಿದರೆ ಪ್ರತಿ ಎಕರೆಗೆ ವಾರ್ಷಿಕ ಸುಮಾರು 20 ರಿಂದ 24 ಸಾವಿರ ಕೆಜಿವರೆಗೆ ಎಲೆಗಳನ್ನು ಪಡೆಯಬಹುದು. ಈ ಎಲೆಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ತೇವಾಂಶ ಹೆಚ್ಚಿರುತ್ತದೆ. ಇದು ರೇಷ್ಮೆ ಹುಳುಗಳ ತೇಜಸ್ಸು ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ. ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ರಮೇಶ್ ಕುಮಾರ್, ನಮ್ಮ ತೋಟದಲ್ಲಿ ಬೀಜ ಉತ್ಪಾದನೆ ಮಾಡುತ್ತಿದ್ದು ಇದರಿಂದ ಸಾವಿರಾರು ರೈತರಿಗೆ ಉಪಯೋಗವಾಗಲಿದೆ. ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು, ಆಗ ಉತ್ತಮ ಬೆಳೆ ಬರುತ್ತದೆ. ಅಲ್ಲದೆ ಅಚ್ಚುಕಟ್ಟಾಗಿ ತೋಟದ ನಿರ್ವಹಣೆ ಮಾಡಿದರೆ ಉತ್ತಮ ಆದಾಯವೂ ಸಿಗಲಿದೆ ಎಂದು ತಿಳಿಸಿದರು. ನಾವು ಸೀಡು ಮಾಡೋಕ್ಕೆ ನಮಗೆ ತುಂಬ ಒತ್ತಾಯ ಮಾಡಿ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಿ. 1300 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದರಿಂದ ಒಳ್ಳೆ ಆದಾಯ ಬರುತ್ತೆ. ಅಂದರೆ ಬೇರೆಯವ್ರಿಗೆ ಯಾರಿಗೂ ಮಾಡೋಕ್ಕೆ ಬರಲ್ಲ. ತೋಟ ಚೆನ್ನಾಗಿ ಮಾಡಿದರೆ ನೀವು ಮಾಡ್ಬೋದು. ತೋಟ ಚೆನ್ನಾಗಿ ಮಾಡಿದರೆ ತೋಟ ಚೆನ್ನಾಗಿರ್ಬೇಕು. ನಂಬರ್ 1 ಸೀಡ್ಗೆ ತೋಟ ಚೆನ್ನಾಗಿರಬೇಕು. ರೇಷ್ಮೆ ಕೃಷಿಕ ಮೋಹನ್ ರಾಜ್ ಪ್ರತ್ಯೇಕವಾಗಿ 4 ಹುಳು ಮನೆಗಳನ್ನು ಹೊಂದಿದ್ದು 2 ತಿಂಗಳಿಗೊಮ್ಮೆ 3 ಬೆಳೆ ಬರುತ್ತದೆ. ಗರಿಷ್ಠ ಬೆಲೆಗೆ ಗೂಡು ಮಾರಾಟವಾಗುವುದರಿಂದ ಉತ್ತಮ ಲಾಭ ಸಿಕ್ಕಿದೆ ಎಂದರು. ತೋಟ ನಿರ್ವಹಣೆ ಅಂದ್ರೆ 8 ಅಡಿಗೆ ಒಂದು ಲೈನ್ ಇರೋದು. 8 ಅಡಿಗೆ ಒಂದು ಲೈನ್ ಅಂದ್ರೆ ನೀಟಾಗಿ ನಾವು ಒಂದು ತಿಂಗಳಿಗೆ 22 ದಿವಸಕ್ಕೆ ಬೆಲೆ ಆಗುತ್ತದೆ. ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ತೋಟನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತೀವಿ. ಮತ್ತೋರ್ವ ರೇಷ್ಮೆ ಕೃಷಿಕ ವೆಂಕಟರಾಮರೆಡ್ಡಿ, ತಂದೆಯ ಕಾಲದಿಂದಲೂ ರೇಷ್ಮೆ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದೇವೆ. ಕುಟುಂಬ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ತಂದೆಯವರು ಮೇಯಿಸ್ತಾ ಇದ್ರು 100 ಮೊಟ್ಟೆ 150 ಮೊಟ್ಟೆ. ಒಂದು 50 ವರ್ಷದಿಂದ ಮೇಯಿಸ್ತಾ ಇದ್ದೀವಿ. ಇವಾಗ ಕಮ್ಮಿ ಮಾಡಿದ್ದೀವಿ. ನಾನು ನನ್ನ ಹೆಂಡತಿ ಮತ್ತು ನಮ್ಮ ಮಕ್ಕಳು ಎಜುಕೇಷನ್ ಇದರಲ್ಲೇ ನಾವು ಬೆಳೆದುಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಬಿಟ್ಟಿಲ್ಲ. ಇದನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬೆಳೀತಾ ಇದ್ದೀವಿ. ರೇಷ್ಮೆ ಕೃಷಿಕ ಮಹಿಳೆ ವರಲಕ್ಷ್ಮಿ, ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ರೇಷ್ಮೆ ಕೃಷಿ ರೈತರಿಗೆ ವರದಾನವಾಗಿದೆ. ಇಲಾಖೆಯಿಂದ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು. ರೈತರು ಆರ್ಥಿಕವಾಗಿ ಮುಂದೆ ಬರಬಹುದು ಎಂದರು. ನಾವು 1.5 ತಿಂಗಳಿಗೊಂದ್ಸರಿ ರೇಷ್ಮೆ ವೈಟ್ ಗುಡ್ ಮೇಯಿಸ್ತೀವಿ. 100 ಮೊಟ್ಟೆಗೆ 100 ಕೆಜಿ ಬೆಳಿತೀವಿ. ನಾವು ನಮ್ಮ ಯಜಮಾನರು ಇದರ ಬೇಸಾಯ ಮಾಡ್ತೀವಿ. ನಾವು ಒಂದು ವರ್ಷದಲ್ಲಿ ದುಡಿಯೋಂಥದ್ದು 2 ತಿಂಗಳಲ್ಲಿ ನಾವು ಇದರಲ್ಲಿ ಸಂಪಾದನೆ ಮಾಡಬಹುದು. ಜಿಲ್ಲಾ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಆಂಜನೇಯ ರೆಡ್ಡಿ, ರೈತ ರಮೇಶ್ ಕುಮಾರ್ ಅವರು ರೇಷ್ಮೆ ಕೃಷಿಯಲ್ಲಿ ಪ್ರಗತಿ ಸಾಧಿಸಿದ್ದು ಮಾದರಿ ರೈತರಾಗಿದ್ದಾರೆ. ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪು ಬೆಳೆದು ಉತ್ತಮ ಲಾಭ ಪಡೆಯುತ್ತಿದ್ದಾರೆ. ಇತರ ರೈತರು ಇವರನ್ನು ಅನುಸರಿಸುವ ಮೂಲಕ ರೇಷ್ಮೆ ಕೃಷಿಯಲ್ಲಿ ಪ್ರಗತಿ ಕಾಣಬೇಕು ಎಂದು ತಿಳಿಸಿದರು. ಸಾಲಿಗೆ 9 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರ ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ಈ ಸಸ್ಯಗಳ ಅಂತರ ಹೆಚ್ಚಾದಷ್ಟು ಗಾಳಿ ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ಆಡೋದ್ರಿಂದ ಗುಣಮಟ್ಟದ ಸೊಪ್ಪು ಬರ್ತದೆ. ಒಟ್ಟಾರೆಯಾಗಿ ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಂಡಿರುವ ರೈತ ರಮೇಶ್ ಕುಮಾರ್ ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ಬಯಲು ಸೀಮೆ ಪ್ರದೇಶದಲ್ಲೂ ಹನಿ ನೀರಾವರಿ ಪದ್ಧತಿ ಮೂಲಕ
ಉತ್ತಮ ಬೆಳೆ ಬೆಳೆದು ಮಾದರಿ ರೈತ ಎನಿಸಿದ್ದಾರೆ.